ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡಿಗನ ಕಾಯ್ತಿತ್ತು ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ವೆಜಿಟೇಬಲ್ ಬಿರಿಯಾನಿ ಮಾಡ್ತಿದ್ವಿ. ಹೇಗೆ ಸುಲಭವಾಗಿ ಮಾಡ್ತೀವಿ ಅಂತ ಹೇಳ್ಕೊಡ್ತೀವಿ. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಅದು ಎಷ್ಟು ಏನು ಅಳತೆ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಫುಲ್ಲಾಗಿ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಬನ್ನಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನಮ್ಮಲ್ಲಿ ಚೊಟ್ಟು ಕಿರಣ ಬಿರಿಯಾನಿಗೆ ಮಸಾಲ ನಾವೇ ರೆಡಿ ಮಾಡ್ಕೊತೀವಿ, ಅಂಗಡಿಯಲ್ಲಿ ಯಾವುದೂ ತರಲ್ಲ. ನಾವೇ ಫ್ರೆಶ್ ಆಗಿ ರುಬ್ತೀವಿ. ಬಿರಿಯಾನಿ ಮಸಾಲ ಫ್ರೈ ಆಗಿದೆ, ಈಗ ರುಬ್ಕೊಂತೀವಿ. ಹಾಂ, ಮತ್ತೆ ಸಿಪ್ಪೆ ಸುಲಿಬೇಕು. ಮಸಾಲ ರುಬ್ಬಾಗಿದೆ, ತೆಗೆದಿಟ್ಕೊಳ್ಳೋಣ. ಪಲಾವ್ ಎಲೆ ಮರ ಬಿರಿಯಾನಿಗೆ ಹಾಕೋಕ್ಕೆ ಪಲಾವ್ ಎಲೆ ಇದರಲ್ಲೇ ಕಿತ್ಕೊಳ್ಳೋಣ. ಬಿರಿಯಾನಿಗೆ ಎಣ್ಣೆ ಹಾಕೊಂತೀನಿ. ಈರುಳ್ಳಿ, ಪಲಾವ್ ಎಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿಕಾಯಿ, ವೆಜಿಟೇಬಲ್ ಬಿರಿಯಾನಿಗೆ ತರಕಾರಿ, ಮಿಕ್ಸ್ಡ್ ವೆಜಿಟೇಬಲ್, ಖಾರದ ಪುಡಿ, ರುಬ್ಬಿ ಪುಡಿ ಮಾಡಿರೋ ಬಿರಿಯಾನಿ ಮಸಾಲ, ತರಕಾರಿ ಬೇಯಕ್ಕೆ ಉಪ್ಪು, ಮೊಸರು, ಟೊಮೊಟೊ,
ತರಕಾರಿ ಬೆಂದಿದೆ, ನೀರು ಹಾಕಂತೀನಿ. ಬಿರಿಯಾನಿಗೆ ಯಾವಾಗಲೂ ನ್ಯಾಚುರಲ್ ಕಲರ್ ಬರಬೇಕಂದ್ರೆ ಫಸ್ಟು ಖಾರ ಪುಡಿ ಹಾಕ್ಬಿಟ್ಟು ಆಮೇಲೆ ಟೊಮೊಟೊ ಹಾಕ್ಬಿಟ್ಟು ಆಗ ಕಲರ್ ಬರುತ್ತೆ ನ್ಯಾಚುರಲ್ ಆಗಿ. ಉಪ್ಪು, ಇದೊಂದು ಕುದಿ ಬಂದಿದ್ದ ತಕ್ಷಣ ರೈಸ್ ಹಾಕಂತೀವಿ. ಮಸಾಲ ಚೆನ್ನಾಗಿ ಕುದಿ ಬರ್ತಿದೆ, ಅಕ್ಕಿ ಹಾಕಂತೀನಿ. ಅಕ್ಕಿ ಈ ಥರ ಸೆಂಟ್ರಿಗೆ ಹಾಕೊಬೇಕು, ಈ ಥರ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಬೇಕು ಎಲ್ಲ ಕಡೆ ಆಗೋ ಥರ. ಈಗ ಸ್ವಲ್ಪ ಕುದಿ ಜಾಸ್ತಿ ಮಾಡಬೇಕು, ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಇಡಬೇಕು. ಇದು ರೈಸಿಗೂ ನೀರಿಗೂ ಈಕ್ವಲ್ ಬಂದಾಗ ಸೌದೆ ತೆಗೆದು ದಮ್ ಹಾಕಂತೀವಿ. ರೈಸಿಗೆ ನೀರಿಗೆ ಈಕ್ವಲ್ ಆಗಿ ಬಂದಿದೆ. ಈಗ ತುಪ್ಪ ಹಾಕಿ ಪ್ಲೇಟ್ ಮುಚ್ಚಿ ದಮ್ ಹಾಕಂತೀವಿ. ಇಪ್ಪತ್ತು ನಿಮಿಷ ಆಗಿದೆ, ದಮ್ ತಗೊಂತೀವಿ. ದಮ್ ತೆಗಿತಾ ಇದ್ದೀವಿ. ನೋಡ್ರಿ ಪರ್ಫೆಕ್ಟಾಗಿ ಆಗಿದೆ ದಮ್ಮು. ರೈಸ್ ನೋಡಿ ಉದುರುವಾಗಿದೆ. ರೈಸ್ ಹೆಂಗಾಗಿದೆ, ಸ್ವಲ್ಪನೂ ಅಂಟಿಲ್ಲ, ಉದುರಾಗಿದೆ ನೋಡಿ ರೈಸ್ ಫುಲ್ ಉದುರು. ಕರೆಕ್ಟಾಗಿ ನೀರು ರೈಸ್ ಈಕ್ವಲಿ ಬಂದಾಗ ದಮ್ ಹಾಕಿದ್ರೆ ಇದೇ ಥರ. ಅದು ನೋಡಿ ತಳ ಹಿಡ್ದಿಲ್ಲ, ಯಾವುದೇ ರೀತಿ ತಳ ಹಿಡ್ದಿಲ್ಲ. ಫ್ರೆಂಡ್ಸ್, ವೆಜ್ ಬಿರಿಯಾನಿ ರೆಡಿಯಾಗಿದೆ. ಅದು ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಒಳ್ಳೆ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ ನಾವು. ಇಷ್ಟು ತನಕ 3 ಅವರ್ ಕಾಯ್ದಿದ್ದೀವಿ. ರೆಡಿ ಮಾಡ್ಕೊಡ್ತೀನಿ ಅಂತ ನಮ್ಮ ಹುಡುಗ ರೆಡಿ ಮಾಡಿದ್ದಾನೆ. ಈಗ ಟೇಸ್ಟ್ ನೋಡೋಣ. ಈಗ ನೋಡ್ರಿ, ಒಳ್ಳೆ ಈರುಳ್ಳಿ, ತರಕಾರಿ, ಕ್ಯಾರೆಟ್ ಹಾಕಿ ಚೆನ್ನಾಗಿ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾನೆ. ಮೊಸರು ಬಜ್ಜಿ ಹಾಕೋ, ಸ್ವಲ್ಪ ಜಾಸ್ತಿನೇ ಹೋಯ್ತು ಸ್ವಲ್ಪ. ಏನೋ ಟೇಸ್ಟಿಗೆ ಸ್ವಲ್ಪ ಮೊಸರು ಬಜ್ಜಿ ಹಾಕಂತೀವಿ. ಒಳ್ಳೆ ಚೆನ್ನಾಗಿದೆ. ತಿನ್ರ ಬೇಗ, ದಬಾಯಿಸಿ ತಿನ್ಬೇಕು. ಫ್ರೆಂಡ್ಸ್, ಇದೇ ಈ ವಿಡಿಯೋ ನಮ್ಮದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮೈದೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕನ್ನಡಿಗನ ಕೈ ತುತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.